ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಕಾಮೆಂಟ್ಸ್ ಮಾಡಿ ಕೇಳ್ತಾನೆ ಇರ್ತಾರೆ. ದಿನನಿತ್ಯ ಬರುವಂತಹ ಕಾಮೆಂಟ್ಸ್ ಏನಂದ್ರೆ 15ನೇ ಕಂತಿನ ಹಣ ಯಾವಾಗ ಬರುತ್ತೆ, ಹಣ ಬಂದಿದೆಯಾ ಬಂದಿಲ್ವಾ, ಬಂದಿದ್ರೆ ಯಾವ ಜಿಲ್ಲೆಗಳಿಗೆ ಬಂದಿದೆ ಏನು ಅನ್ನುವಂಥದ್ದನ್ನು ಸಾಕಷ್ಟು ಜನ ಕೇಳ್ತಿರ್ತಾರೆ. ಈ ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಾರಿಫಿಕೇಶನ್ ಆದರೆ ಕೊಡ್ತೀನಿ, ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಮತ್ತೆ ನಿಮಗೆ ಇನ್ನೊಂದು ವಿಷಯ ಇದೆ, ಮಹಿಳೆಯರಿಗೆ ಒಂದು ಬಂಪರ್ ಸುದ್ದಿ ಆದರೆ ಇದೆ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೆ ಮುಂಚೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಈಗಲೇ ಪ್ರತಿಯೊಬ್ಬರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಈಗ ಮಹಿಳೆಯರಿಗೆ ಬಂಪರ್ ಸುದ್ದಿ, ಅಡುಗೆ ಎಣ್ಣೆ ಬೆಲೆ ದಿಢೀರ್ ಕುಸಿತ. ನಿಮ್ಮ ಊರಲ್ಲಿ ಎಣ್ಣೆ ಎಷ್ಟಿದೆ, ನಿಮ್ಮ ಊರಲ್ಲಿ ಎಷ್ಟಿದೆ ನೋಡಿ. ಇಲ್ಲಿ ಮಹಿಳೆಯರಿಗೆ ಬಂಪರ್ ಸುದ್ದಿ ಒಂದು ಸಿಕ್ಕಿದೆ. ಇಲ್ಲಿ ಅಡುಗೆ ಎಣ್ಣೆ ಬೆಲೆ ದಿಢೀರ್ ಕುಸಿತ ಕಂಡಿದೆ. ಇಲ್ಲಿ ಇನ್ನು ಒಂದು ವಾರದ ಹಿಂದಷ್ಟೇ ಪ್ರತಿ ಟನ್ಗೆ $1235 $1240 ಸೋಯಾಬೀನ್ ಎಣ್ಣೆಯ ಬೆಲೆ ಬರೀ ಒಂದೇ ವಾರದಲ್ಲಿ $1155 $1160 ಇಳಿದಿದೆ. ಇದಲ್ಲದೆ ಖಾದ್ಯ ತೈಲ ವಿಮರ್ಶಕರು ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಲ್ಲಿ ಪಾಮ್ ಮತ್ತು ಪಾವೋಲಿನ್ ಸಂಗ್ರಹದ ಕೊರತೆಯೂ ಎದುರಾಗುತ್ತಿದೆ, ಆದರೂ ಬೆಲೆಯಲ್ಲಿ ಇಳಿಕೆಯಾಗುತ್ತಿದೆ ಎಂದು ಇಲ್ಲಿ ಹೇಳಿದ್ದಾರೆ. ಇಂಡೋನೇಷ್ಯಾದಲ್ಲಿ ಸುಮಾರು 30% ಕುಸಿತ ಕಂಡಿದೆ. ಆದರೆ ಪಾಮ್ ಮತ್ತು ಪಾಮೋಲಿನ್ ಎಣ್ಣೆಯ ಸಂಗ್ರಹವು ಇಂದಿನ 2.3 ಕೋಟಿ ಟನ್ಗಳಿಂದ ಸುಮಾರು 3 ಕೋಟಿ ಟನ್ಗಳಿಗೆ ಹೆಚ್ಚಾಗಿದೆ. ಸ್ನೇಹಿತರೆ, ಈ ಮೂಲಕ ಸೆಪ್ಟೆಂಬರ್ನಲ್ಲಿ 23% ಸಂಗ್ರಹ ಏರಿಕೆಯಾಗಿತ್ತು. ಈ ಪರಿಸ್ಥಿತಿಯಿಂದಾಗಿ ವಿದೇಶಗಳಲ್ಲಿ ಪಾಮೋಲಿನ್ ಬೆಲೆಗಳು ಕುಸಿದವು. ಇದರ ಪರಿಣಾಮವಾಗಿ ಇತರ ತೈಲಗಳು, ಎಣ್ಣೆ ಕಾಳುಗಳ ಮೇಲೂ ಕಂಡು ಬಂದಿದೆ ಅಂತ ಇಲ್ಲಿ ಹೇಳಲಾಗುತ್ತಿದೆ. ಇಲ್ಲಿ ಇನ್ನು ಕಳೆದ ವಾರದ ಆರಂಭದಲ್ಲಿ ಹತ್ತಿಯಿಂದ ಪಡೆದ ಬೀಜಗಳನ್ನು ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಿದೆ ಎಂದು ಇಲ್ಲಿ ಮೂಲಗಳಿಂದ ಬರ್ತಿರುವಂತಹ ಮಾಹಿತಿ. ಇದು ಇತರ ರಾಜ್ಯಗಳಲ್ಲಿ ಹತ್ತಿ ಬೆಲೆಯ ಮೇಲೆ ಪರಿಣಾಮ ಬೀರಿತು. ಅದೇ ರೀತಿ ಕಳೆದ ವಾರಾಂತ್ಯಕ್ಕೆ ಹೋಲಿಸಿದರೆ ಶೇಂಗಾ ಎಣ್ಣೆ ಮತ್ತು ಬೀಜದ ಬೆಲೆ ಕ್ವಿಂಟಾಲ್ಗೆ 6350 6625 ಕುಸಿದಿದ್ದು, ಇಲ್ಲಿ ನೋಡಿ ಕಚ್ಚಾ ಪಾಮ್ ಆಯಿಲ್ ಬೆಲೆ $900 ಕುಸಿದು ಕ್ವಿಂಟಾಲ್ಗೆ $12,400 ಆಗಿದೆ. ಇಲ್ಲಿ ಪಾಮೋಲಿನ್ ಬೆಲೆ ದೆಹಲಿಯಲ್ಲಿ ಕ್ವಿಂಟಾಲ್ಗೆ $850 $14,000 ಕುಸಿದಿದೆ ಮತ್ತು ಪಾಮೋಲಿನ್ ಎಕ್ಸಾಕಾಂಡ್ಲಾ ಎಣ್ಣೆಯ ಬೆಲೆ $800 ಕುಸಿದು $13,000 ಇಳಿಕೆಯಾಗಿದೆ. ಸ್ನೇಹಿತರೆ, ಇಲ್ಲಿ ಈ ರೀತಿಯಾಗಿ ಒಂದು ಎಣ್ಣೆ ಆದರೆ ಇಲ್ಲಿ ಬೆಲೆ ಕಮ್ಮಿ ಆಗಿದೆ ಅಂತ ಇಲ್ಲಿ ಮಹಿಳೆಯರಿಗೆ ಬಂಪರ್ ಸುದ್ದಿ ಆದರೆ ಬರ್ತಿರುವಂಥದ್ದು. ಅಡುಗೆ ಎಣ್ಣೆ ಬೆಲೆ ದಿಢೀರ್ ಕುಸಿತ ಆಗಿರುವಂಥದ್ದು. ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ 15ನೇ ಕಂತಿನ ಹಣದ ಬಗ್ಗೆ ಬರೋದಾದ್ರೆ, ಸ್ನೇಹಿತರೆ, ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ದಿನನಿತ್ಯ ವೇಟ್ ಮಾಡ್ತಾನೆ ಇದ್ದೀರಾ. ನೀವು ಮಾಧ್ಯಮಗಳಲ್ಲೆಲ್ಲ ನೋಡ್ತಾನೆ ಇರ್ತೀರಾ, ಇನ್ನು 2 ದಿನದಲ್ಲಿ ಬರುತ್ತೆ, ಇನ್ನು 3 ದಿನದಲ್ಲಿ ಬರುತ್ತೆ ಅಂತ ಒಂದು ನ್ಯೂಸ್ ಬರ್ತಿರ್ಬೋದು. ಮತ್ತೆ ಯೂಟ್ಯೂಬಲ್ಲಿ ನೋಡ್ತಿರ್ತೀರಾ, ಫೇಸ್ಬುಕ್ಕಲ್ಲಿ ನೋಡ್ತಿರ್ತೀರಾ, ಹಣ ಬರುತ್ತೆ ಅಂತ ನೋಡ್ತಿರ್ತೀರಾ. ಆದರೆ 15ನೇ ಕಂತಿನ ಹಣ ಆದರೆ ನಿಮ್ಮ ಖಾತೆಗಳಿಗೆ ಜಮಾ ಆಗಿರಲ್ಲ. ಸ್ನೇಹಿತರೆ, ನಾವೆಲ್ಲ ಯಾಕೆ ಹಣ ಬರುತ್ತೆ ಅಂತ ನಿಮಗೆ ಹೇಳ್ತೀವಿ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡ್ತೀವಿ 30ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ, 25ನೇ ತಾರೀಕು ಒಳಗಡೆ ಜಮಾ ಮಾಡ್ತೀವಿ ಅಂತ ಇಲ್ಲಿ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಾದರೆ ಹೇಳಿದ್ರು 15ನೇ ಕಂತಿನ ಹಣ ಜಮಾ ಮಾಡ್ತೀವಿ ಅಂತ. ಆದರೆ ಈಗ 15ನೇ ಕಂತಿನ ಹಣ ಇನ್ನೂ ಜಮಾ ಮಾಡಿಲ್ಲ. ಇವತ್ತು ದಿನಾಂಕ ಬಂದು ನವೆಂಬರ್ 26. ಇನ್ನೂ ನಿಮಗೆ 15ನೇ ಕಂತಿನ ಹಣ ಬಿಡುಗಡೆನೂ ಮಾಡಿಲ್ಲ, ನಿಮ್ಮ ಖಾತೆಗಳಿಗೆ ಜಮಾ ಕೂಡ ಮಾಡಿಲ್ಲ. ಈಗ ನೀವು ಕೇಳ್ಬೋದು, ಈಗ ಹಾಗಾದ್ರೆ ಬರುತ್ತಾ ಇಲ್ಲ ಹಣ ಈ ತಿಂಗಳಲ್ಲಿ ಅಂತ ನೀವು ಕೇಳೋದಾದ್ರೆ, ಸ್ನೇಹಿತರೆ, ನಿಮ್ಗೆ ಹಣ ಬರಂಗಿದ್ರೆ ಇವತ್ತೋ ನಾಳೆನೋ ಹಣ ಬಿಡುಗಡೆ ಮಾಡಬೇಕಾಗುತ್ತೆ. ಹಣ ಬಿಡುಗಡೆ ಮಾಡಿಬಿಟ್ಟು 30ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡಬೇಕು. ಒಂದು ವೇಳೆ ಆ ರೀತಿಯಾಗಿ ಜಮಾ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮಗೆ ಈ ತಿಂಗಳಲ್ಲಿ 15ನೇ ಕಂತಿನ ಹಣ ಬರಲ್ಲ. ಡಿಸೆಂಬರ್ ಮೊದಲನೇ ವಾರದಲ್ಲಿ ನಿಮಗೆ 15ನೇ ಕಂತಿನ ಹಣ ಬರುವಂತಹ ಸಾಧ್ಯತೆ ತುಂಬಾನೇ ಕಾಣ್ತಿದೆ. ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಲಿದೆ. ಸ್ನೇಹಿತರೆ, ಶೀಘ್ರದಲ್ಲೇ ಜಮಾ ಆಗುತ್ತೆ. ಆದರೆ ಇದೇ ತಿಂಗಳು 30ನೇ ತಾರೀಕು ಒಳಗಡೆ ಜಮಾ ಆಗ್ಬೋದು. ಮಿಸ್ ಆಗಿದೆ ಅಂದರೆ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಿಮಗೆ 15ನೇ ಕಂತಿನ ಹಣ ಆದರೆ ಜಮಾ ಆಗುತ್ತೆ. ನೀವು ಕೇಳ್ತಿರ್ತೀರಾ ಯಾವ ಜಿಲ್ಲೆಗೆ ಜಮಾ ಆಗಿದೆ, ಯಾವ ಜಿಲ್ಲೆಗೆ ಮೊದಲು ಜಮಾ ಆಗುತ್ತೆ ಅಂತೆಲ್ಲ ನೀವು ಕೇಳ್ತಿರ್ತೀರಾ. ಆ ರೀತಿಯಾಗಿ ಭೇದ ಭಾವ ಏನೂ ಇಲ್ಲ. ಕರ್ನಾಟಕದ 31 ಜಿಲ್ಲೆಗಳಿಗೂ ಒಂದೇ ಸರಿ ಬಿಡುಗಡೆ ಮಾಡ್ತಾರೆ. ಓಕೆನಾ, ಎಲ್ಲರಿಗೂ ಹಣ ಆದರೆ ಜಮಾ ಆಗುತ್ತೆ.
ಆದರೆ ಇಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಏನಂದರೆ ಒಂದೇ ದಿನದಲ್ಲಿ ಎಲ್ಲ ಮಹಿಳೆಯರಿಗೂ ಹಣ ಆದರೆ ಜಮಾ ಆಗಿಬಿಡಲ್ಲ. ಈಗ ಒಂದು ಜಿಲ್ಲೆಯಲ್ಲಿ ಒಂದು 70% 80% ಮಹಿಳೆಯರಿಗೆ ಬಂದಿರುತ್ತೆ, ಇನ್ನೊಂದು ಜಿಲ್ಲೆಯಲ್ಲಿ ಒಂದು 80% ಮಹಿಳೆಯರಿಗೆ ಈ ರೀತಿ ಬಂದಿರುತ್ತೆ. ಈಗ ಒಂದೇ ಸರಿ ಎಲ್ಲ ಮಹಿಳೆಯರಿಗೆ ಹಣ ಆದರೆ ಜಮಾ ಆಗಿರಲ್ಲ, ಆ ರೀತಿಯಾಗಿ ಸಮಸ್ಯೆ ಆಗುತ್ತೆ. ಆದರೆ ಒಂದು 2-3 ದಿನ ಹೆಚ್ಚು ಕಮ್ಮಿ ಎಲ್ಲರ ಖಾತೆಗೂ ಹಣ ಆದರೆ ಜಮಾ ಆಗುತ್ತೆ ಸ್ನೇಹಿತರೆ. ಈಗ ಗೃಹಲಕ್ಷ್ಮಿ 14ನೇ ಕಂತಿನ ಹಣ ನಿಮ್ಗೆ ಇನ್ನೂ ಬಂದಿದೆಯಾ ಬಂದಿಲ್ಲ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.